ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೆಸೆಟ್ಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಯಾವಾಗ ಬಿಡ್ತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಮಾಡ್ತಾರೆ, ಅಪ್ಲಿಕೇಶನ್ ಹಾಕೋವಾಗ ಬಹಳಷ್ಟು ಮಿಸ್ಟೇಕ್ಗಳು ಆಗಿದ್ದಾವೆ, ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಎಲ್ಲವನ್ನು ಫುಲ್ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡಿರಿ. ಇನ್ನೂ ಕೂಡ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳು ನಿಮಗೆ ಮೊದಲೇ ಬಂದು ತಲುಪುತ್ತವೆ. ಓಕೆನಾ? ಸಬ್ಸ್ಕ್ರೈಬ್ ಆದ್ರಾ? ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋಕ್ಕೆ ಹೋಗ್ತಾ ಇರೋರು ಬಹಳಷ್ಟು ಗೊಂದಲವನ್ನು ಇಟ್ಕೊಳ್ಬೇಡಿ. ಯಾಕಂದರೆ ಕಟ್ ಆಫ್ ಬಗ್ಗೆ ತಲೆ ಕೆಡಿಸ್ಕೊಳ್ತೀರಿ, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಬಹಳಷ್ಟು ತಲೆ ಕೆಡಿಸ್ಕೊಳ್ತೀರಿ, ಎಕ್ಸಾಮ್ಸ್ ಬಗ್ಗೆ ಬಹಳಷ್ಟು ತಲೆ ಕೆಡಿಸ್ಕೊಳ್ತೀರಿ, ಕೀ ಆನ್ಸರ್ ಬಗ್ಗೆ ಬಹಳಷ್ಟು ತಲೆ ಕೆಡಿಸ್ಕೊಳ್ತೀರಿ. ಈ ರೀತಿಯಾದಂತಹ ಗೊಂದಲವನ್ನು ಇಟ್ಕೊಳ್ಬೇಡಿ. ಒಂದೊಂದಾಗಿ ಫುಲ್ ಡೀಟೇಲಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ. ಓಕೆನಾ? ಬನ್ನಿ. ಈಗ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತಂದೇಳಿ ಇವತ್ತು ನೋಡ್ತಾ ಹೋಗೋಣ. ಹೆಸರಿಗೆ ಸಂಬಂಧಪಟ್ಟಂತೆ ನೀವು ಅಪ್ಲಿಕೇಶನ್ ಹಾಕೋವಾಗ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಹಾಕಬೇಕಾಗಿತ್ತು, ಒಂದು ವೇಳೆ ನಿಮ್ಮ ಹೆಸರೇ ಹಾಕಿದಿರಿ ಬಟ್ ಅಲ್ಲಿ SSLC ರಿಜಿಸ್ಟರ್ ನಂಬರ್ ಬಂದು ಕೂತ್ಕೊಂಡಿದೆ ಅಂತಂದರೆ ಅದು ನಿಮ್ಮದು ಮಿಸ್ಟೇಕ್ ಆಗಿರುತ್ತೆ. ಈ ಸರ್ವರ್ ಬ್ಯುಸಿ ಆಗಿರ್ಬೋದು, ಏನೋ ಇನ್ನಿತರ ಸಮಸ್ಯೆಗಳಿಂದ ನಿಮ್ಮ ಹೆಸರು ಬದಲು ಅಲ್ಲಿ ನಿಮ್ಮ SSLC ರಿಜಿಸ್ಟರ್ ನಂಬರ್ ಬಂದು ಕೂತ್ಕೊಂಡಿರುತ್ತೆ, ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ಅದನ್ನು ಯಾವ ರೀತಿಯಾಗಿ ಸರಿಪಡಿಸ್ಕೊಳ್ಬೇಕು? ಜನ್ಮ ದಿನಾಂಕ, ನಿಮ್ಮ ಜನ್ಮ ದಿನಾಂಕದ ಬದಲು ಬೇರೆ ಯಾವುದೋ ಜನ್ಮ ದಿನಾಂಕ ಏನಾದರೂ ಎಂಟ್ರಿ ಮಾಡಿದರೆ ಅದಕ್ಕೂ ಕೂಡ ಸೊಲ್ಯೂಷನ್ ಇದೆ. ಈಗ ಹೆಸರಿಗೆ ಸಂಬಂಧಪಟ್ಟಂತೆ ನಿಮ್ಮ ಹೆಸರಿಗೆ ಬದಲಾಗಿ ನಿಮ್ಮ SSLC ರಿಜಿಸ್ಟರ್ ನಂಬರ್ ಬಂದು ಕೂತ್ಕೊಂಡಿದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ಏನು ಮಾಡಬೇಕು? ಅದಕ್ಕೆ ಸೊಲ್ಯೂಷನ್ ಇದೆ. ನೀವು ಒಂದು ಅಫಿಡೇವಿಟನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನನ್ನ ಹೆಸರು ಇದಿದೆ, ನನ್ನ ಹೆಸರು ಬದಲಾಗಿ ನನ್ನ SSLC ರಿಜಿಸ್ಟರ್ ನಂಬರ್ ಬಂದು ಕೂತ್ಕೊಂಡಿದೆ, ಎಲ್ಲ ಸರ್ಕಮ್ಸ್ಟೆನ್ಸಸ್ಗಳಿಗೂ ಕೂಡ ನಾನು ಒಪ್ಪಿಗೆ ನೀಡಿರ್ತೀನಿ, ಏನೇ ತಪ್ಪುಗಳಾಗಿದ್ದರೆ ಕಾನೂನಿನ ಮುಖಾಂತರ ನನಗೆ ಕ್ರಮವನ್ನು ತೆಗೆದುಕೊಳ್ಳಬಹುದು ಅಂತಂದೇಳಿ ಒಂದು ಅಫಿಡೇವಿಟನ್ನು ನೀವು ಮಾಡಿಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಸೇಮ್ ಜನ್ಮ ದಿನಾಂಕಕ್ಕೂ ಕೂಡ ಮಾಡಿಸ್ಕೊಳ್ಬೋದು ನೀವು, ಅದಕ್ಕೂ ಕೂಡ ಅಫಿಡೇವಿಟನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನನ್ನ ಡೇಟ್ ಆಫ್ ಬರ್ತ್ ಇದಾಗಬೇಕಾಗಿತ್ತು, ಸರ್ವರ್ ಬ್ಯುಸಿ ಇರುವುದ ಕಾರಣದಿಂದ ಹಲವಾರು ವ್ಯತ್ಯಯ ಆಗಿರೋದ್ರಿಂದ ನನ್ನ ಡೇಟ್ ಆಫ್ ಬರ್ತು ರಾಂಗ್ ಆಗಿ ಮೆನ್ಷನ್ ಆಗಿದೆ, ಆದ್ದರಿಂದ ಕೂಡ ನನ್ನ ಡೇಟ್ ಆಫ್ ಬರ್ತು ಸರಿಪಡಿಸಿಕೊಳ್ಳಿ ಅಂತಂದೇಳಿ ನೀವೊಂದು ಅಫಿಡೇವಿಟನ್ನು ಮಾಡಿಸ್ಬೇಕಾಗುತ್ತೆ. ಅಫಿಡೇವಿಟಲ್ಲಿ ನೀಟಾಗಿ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಪ್ರಾಬ್ಲಮ್ಮನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಓಕೆನಾ? ಇದಿಷ್ಟು ಜನ್ಮ ದಿನಾಂಕಕ್ಕೆ ಸಂಬಂಧಪಟ್ಟದ್ದು. ನೆಕ್ಸ್ಟ್ ಕಾನ್ವೊಕೇಷನ್ ಸರ್ಟಿಫಿಕೇಟು. ಕಾನ್ವೊಕೇಷನ್ ಸರ್ಟಿಫಿಕೇಟು ಯಾರಿಗೆ ಅಗತ್ಯ ಇರುತ್ತೆ ಅಂದರೆ, ಈಗ ಆಲ್ರೆಡಿ ಅವರು PG ಕೋರ್ಸನ್ನು ಮುಗಿಸಿರ್ತಾರಲ್ಲ ಅವರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅಂತಹ ಅಭ್ಯರ್ಥಿಗಳು ಏನೆಲ್ಲ ಇದ್ದಿರಲ್ಲ, ನೀವು ಕಾನ್ವೊಕೇಷನ್ ಸರ್ಟಿಫಿಕೇಟನ್ನು ನೀವು ಆದಷ್ಟು ಬೇಗ ಪಡೆದುಕೊಳ್ಬೇಕು. ಆಲ್ರೆಡಿ ಪಡೆದುಕೊಂಡಿರ್ತೀರಿ, ಕೆಲವೊಂದಷ್ಟು ಅಭ್ಯರ್ಥಿಗಳು ಪಡೆದುಕೊಂಡಿರಲ್ಲ, ಅಂತಹ ಅಭ್ಯರ್ಥಿಗಳು ಕೂಡ ಬೇಗ ತೊಗೊಂಡ್ಬಿಡಿ. ಯಾಕಂದರೆ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ಕಾನ್ವೊಕೇಷನ್ ಇಲ್ಲ, ಅದರಿಂದ ನಿಮ್ಮದು ದಿನಗಳು ಮುಂದಕ್ಕೆ ಹೋಗ್ತವೆ ಹೊರತು ನಿಮಗೆ ಕೆಸೆಟ್ ಪ್ರಮಾಣ ಪತ್ರ ಸಿಗಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಬ್ರದರ್ ನಾವು PG ಓದ್ತಾ ಇದ್ದೀವಿ ಅಂಥ ಅಭ್ಯರ್ಥಿಗಳು ಏನು ಮಾಡ್ಬೇಕಂತಂದೇಳಿ ನಿಮಗೆ ಕ್ವಶನ್ ಬರುತ್ತೆ. ನಿಮಗೆ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ನೀವು ಅಪಿಯರಿಂಗ್ ಅಂತಂದೇಳಿ ನೀವು ತೋರಿಸಿರ್ತೀರಿ. ಆದ್ದರಿಂದ ರಿಸಲ್ಟ್ ಅನೌನ್ಸ್ ಯಾವಾಗುತ್ತೆ ಅಲ್ಲಿಂದ ನಿಮಗೆ 2 ವರ್ಷ ತನಕ ನಿಮಗೆ ಟೈಮ್ ಇರುತ್ತೆ. ಆ ಒಂದು 2 ವರ್ಷದೊಳಗಡೆ ನೀವೇನು ಮಾಡಬೇಕಾಗುತ್ತೆ, ಎಲ್ಲ ಸೆಮಿಸ್ಟರ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡು ಕಾನ್ವೊಕೇಷನ್ಗೆ ಅಪ್ಲಿಕೇಶನ್ ಹಾಕ್ಕೊಂಡು ಕಾನ್ವೊಕೇಷನ್ ಸರ್ಟಿಫಿಕೇಟ್ ತೊಗೊಂಡು ನೀವೇನು ಮಾಡಬೇಕಾಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಕೊಳ್ಬೇಕಾಗುತ್ತೆ. ಯಾವಾಗ ಮಾಡ್ಕೊಳ್ಬೇಕು? ಈಗ ಪ್ರತಿ ವರ್ಷ ಏನು ಮಾಡ್ತಾ ಇದ್ದಾರೆ ಅವರು, ನವಂಬರ್ ತಿಂಗಳಲ್ಲಿ ಅಪ್ಲಿಕೇಶನ್ ಕರೆದು ಎಕ್ಸಾಮ್ ನಡೆಸಿ
ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರಿತಾ ಇರ್ತಾರೆ. ಆವಾಗ ಹೋಗಿಬಿಟ್ಟು ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಇದಿಷ್ಟು ಪಿ ಜಿಯನ್ನು ಓದ್ತಾ ಇರುವಂತಹ ಅಭ್ಯರ್ಥಿಗಳಿಗೆ ನೀಡುವಂತಹ ಮಾಹಿತಿ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ರೈಟ್. ನೆಕ್ಸ್ಟ್, ಈಗ ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಈಗ ರೀಸೆಂಟಾಗಿ ನೋಡ್ತಾ ಇದ್ದೀವಿ, ಎಸ್ ಸಿ ಕ್ಯಾಟಗರಿಯಲ್ಲಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತಂದೇಳಿ 3 ರೀತಿಯಾದಂತಹ ಗ್ರೂಪ್ಗಳನ್ನು ಮಾಡಿರುವಂಥದ್ದು. ಆ ಗ್ರೂಪ್ಗಳಲ್ಲಿ ನೀವು ಕೆಸೆಟ್ಗೆ ಸಂಬಂಧಪಟ್ಟಂತೆ 2 ನವೆಂಬರ್ 2025 ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡುವಾಗ ಗ್ರೂಪ್ ಎ ಬದಲು ಗ್ರೂಪ್ ಬಿನ ಚೂಸ್ ಮಾಡ್ಕೊಂಡಿರ್ತೀರಿ. ಕೆಲವೊಂದಷ್ಟು ಅಭ್ಯರ್ಥಿಗಳು ಗ್ರೂಪ್ ಬಿ ಬದಲು ಗ್ರೂಪ್ ಸಿ ಚೂಸ್ ಮಾಡ್ಕೊಂಡಿರ್ತೀರಿ. ಈ ರೀತಿಯಾದಂತಹ ಪ್ರಾಬ್ಲಮ್ಗಳನ್ನು ನೀವು ಫೇಸ್ ಮಾಡಿದಿರಿ. ನೀವೇನು ಮಾಡ್ಬೇಕಪ್ಪ ಅಂತಂದರೆ, ಈಗ ಇವತ್ತು ಅಥವಾ ನಾಳೆ ಕೆ ಇ ಅವರಿಗೆ ಒಂದು ಇಮೇಲನ್ನು ಹಾಕಿಬಿಡಿ. ಈ ರೀತಿಯಾಗಿ ನಾವು ಗ್ರೂಪ್ ಎ ಬದಲು ಗ್ರೂಪ್ ಬಿನ ಚೂಸ್ ಮಾಡಿದ್ದೀವಿ, ನಮಗೆ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಡಿ ಅಂತಂದೇಳಿ ನೀವು ಕೆ ಇ ಅವರಿಗೆ ಒಂದು ಲೆಟರ್ ಬರೆದು ಒಂದು ಫೋನ್ ಮಾಡಿಬಿಟ್ಟು ಮತ್ತು ಅದರ ಜೊತೆಗೆ ಇಮೇಲನ್ನು ಕೂಡ ಮಾಡಬೇಕಾಗುತ್ತೆ. ಇದು ಬಹಳ ಇಂಪಾರ್ಟೆಂಟು. ಯಾಕಂದರೆ ಒಂದು ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿದರೆ ಅವರಿಗೆ ತಲುಪೋದಿಲ್ಲ. ಒಂದು 3 ವೇಸಲ್ಲಿ ನೀವು ಅವರಿಗೆ ಕಮ್ಯುನಿಕೇಟ್ ಮಾಡಿದಾಗ ಒಂದಾದರೂ ಕೂಡ ಅವರಿಗೆ ತಲುಪುತ್ತೆ. ಈಗ ಕೆಲವೊಂದಷ್ಟು ಅಭ್ಯರ್ಥಿಗಳು ಬೆಂಗಳೂರಲ್ಲಿ ಇರ್ತೀರಿ. ಅಂತಹ ಅಭ್ಯರ್ಥಿಗಳು ಏನು ಮಾಡ್ಬೇಕಪ್ಪ ಅಂತಂದರೆ, ಡೈರೆಕ್ಟಾಗಿ ಒಂದು ಲೆಟ್ರನ್ನು ಬರೆದು ಈ ರೀತಿಯಾಗಿ ನಮ್ಮ ಗ್ರೂಪ್ ಬಿನ ಚೂಸ್ ಮಾಡಬೇಕಾಗಿತ್ತು, ಗ್ರೂಪ್ ಎನ ಚೂಸ್ ಮಾಡಿದ್ದೀವಿ ಅಂತಂದೇಳಿ ನೀವು ಡೈರೆಕ್ಟಾಗಿ ಹೋಗಿ ಕೂಡ ನೀವೇನು ಮಾಡ್ಬೋದು, ಒಂದು ಲೆಟರನ್ನು ಕೊಡಬೇಕಾಗುತ್ತೆ. ಅದು ನಿಮಗೆ ಆಮೇಲೆ ಎಫೆಕ್ಟಿವ್ ಆಗುತ್ತೆ. ಅದನ್ನು ನಿಮಗೆ ರಿಸಲ್ಟ್ ಬಿಡೋದಕ್ಕಿಂತ ಮುಂಚಿತವಾಗಿ ನಿಮ್ದೆಲ್ಲ ಪರಿಶೀಲನೆ ಮಾಡಿ ಅವ್ರು ಏನು ಮಾಡ್ತಾರೆ, ಕಟ್ ಆಫನ್ನು ಬಿಡುಗಡೆ ಮಾಡ್ತಾ ಹೋಗ್ತಾರೆ. ಓಕೆನಾ? ಜಾತಿ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಇದು ಒಂದು ಆಪ್ಷನ್. ಏನು ಮಾಡಬೇಕು, ನೀವು ಆದಷ್ಟು ಬೇಗ ಒಂದು ಸ್ಪೀಡ್ ಪೋಸ್ಟನ್ನು ಮಾಡಿಬಿಡ್ರಿ. ಒಂದು ಲೆಟರ್ ಬರೆದು ನೀಟಾಗಿ ಈ ಥರ ಗ್ರೂಪ್ ಬಿ ಮಾಡಬೇಕಾಗಿತ್ತು, ಗ್ರೂಪ್ ಎನ ಚೂಸ್ ಮಾಡಿದ್ದೀನಿ, ಕಣ್ಣು ತಪ್ಪಿನಿಂದ ಆಗಿದೆ, ಆದಷ್ಟು ಬೇಗ ಇದನ್ನು ಪರಿಶೀಲನೆ ಮಾಡಿ ನನಗೆ ತಿದ್ದುಪಡಿ ಮಾಡಿ ಅಂತಂದೇಳಿ ಒಂದು ಲೆಟರ್ ಬರೆದು ಕೊಡ್ರಿ. ಇನ್ನೊಂದು ಇಮೇಲ್ ಹಾಕಿ ಅವ್ರಿಗೊಂದು ಇಮೇಲ್ ಮಾಡಿಬಿಡ್ರಿ, ಈ ರೀತಿಯಾಗಿ ಮಿಸ್ಟೇಕ್ ಆಗಿದೆ ಅಂತಂದೇಳಿ. 3ನೇದು, ಇಮೇಲ್ ಮಾಡಿ ಸುಮ್ಮನೆ ಕೂತ್ಕೊಳ್ಬೇಡ್ರಿ, ಒಂದು ಸಲ ಫೋನ್ ಮಾಡಿ ಅವರಿಗೆ ನೆನಪು ಕೊಡ್ಬೇಕು. ನೀವು ಬಹಳಷ್ಟು ಇಮೇಲ್ಸ್ಗಳು ಬರ್ತಾ ಇರ್ತಾವೆ, ಅವ್ರಿಗೆ ನೆನಪಿಟ್ಕೊಳ್ಳೋಕ್ಕಾಗಲ್ಲ. ಆದ ಕಾರಣದಿಂದ ಮತ್ತೆ ನೀವು ಇಮೇಲ್ ಮಾಡಿದ ತಕ್ಷಣ ರಿಮೈಂಡ್ ಮಾಡ್ಬೇಕು ಅವರಿಗೆ ಫೋನ್ ಹಚ್ಚಿ. ಇದಿಷ್ಟು ಜಾತಿ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾದರೆ ನೀವು ಈ ರೀತಿಯಾಗಿ ಮಾಡಬೇಕಾಗುತ್ತೆ. ಇನ್ನು ಕೆಲವೊಂದಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ರಿ, ಈಗ ಜಾತಿ ಪ್ರಮಾಣ ಪತ್ರ ಈಗ ಹೊಸದಾಗಿ ಮಾಡಿಸ್ಕೊಳ್ಬೇಕಾ ಅಥವಾ ಹಳೇದೇ ನಡೆಯುತ್ತಾ ಅಂತಂದೇಳಿ ಕೆಲವಷ್ಟು ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ. ಈಗ ಆಲ್ರೆಡಿ ನೀವು ಅಪ್ಲೈ ಮಾಡಿದಿರಿ, ಬಟ್ ಗ್ರೂಪ್ ಎ, ಗ್ರೂಪ್ ಬಿ ಅಂತಂದೇಳಿ ಚೂಸ್ ಮಾಡ್ಕೊಂಡಿದ್ದೀರಿ. ಅದೇ ಆಲ್ರೆಡಿ ನೀವು ಆರ್ ಡಿ ನಂಬರ್ ಎಂಟ್ರಿ ಮಾಡಿರ್ತೀರ ಜಾತಿ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ. ನೀವೇನು ಮಾಡಬೇಕಾಗುತ್ತೆ, ನಿಮ್ಮದು ಸ್ಪೆಸಿಫಿಕ್ಕಾಗಿ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತಂದೇಳಿ ಮೆನ್ಷನ್ ಎಲ್ಲೂ ಕೂಡ ಮಾಡಿರಲ್ಲ. ಆದ್ದರಿಂದ ಇದೆಲ್ಲ ವೆರಿಫಿಕೇಷನ್ ಆದ ನಂತರ ನೀವೇನು ಮಾಡ್ಬೋದು, ಹೊಸದಾಗಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ನೀವು ಒಂದು ಸರ್ಟಿಫಿಕೇಟನ್ನು ಪಡೆದುಕೊಳ್ಳಿ. ಎರಡೂ ಒಟ್ಟಿಗೆ ಹೋಗ್ತೀನಿ ತೊಗೊಂಡು ಹೋಗ್ತೀವಿ ಅಂತಂದ್ರೂ ಅದನ್ನು ಹೋಗ್ಬೋದು. ಯಾಕೆಂದರೆ ನಿಮಗೆ ಅಲ್ಲಿ ಬೈ ಚಾನ್ಸ್ ಆಗಿ ಗ್ರೂಪ್ ಏನೇ ಬೇಕು ಅಂತಂದೇಳಿ ಕೇಳಿದಾಗ ಈ ರೀತಿಯಾಗಿ ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ಅದರ ಅಕ್ನಾಲಜ್ಮೆಂಟು ಕೂಡ ನೀವು ತೋರಿಸ್ಬೋದು. ಕೇಳಿದರೆ ಆಲ್ಮೋಸ್ಟ್ ಆಲ್ ಯಾರೂ ಕೇಳಲ್ಲ ಅಷ್ಟೊಂದು ಡೀಟೇಲಾಗಿ. ಇನ್ ಕೇಸ್ ಕೇಳಿದರೆ ನೀವು ಹೇಳಬಹುದು. ಇನ್ನು ಕೆಲವೊಂದಷ್ಟು ಅಭ್ಯರ್ಥಿಗಳು 2 ಸರ್ಟಿಫಿಕೇಟ್ನು ಕೂಡ ನೀವು ತಗೊಂಡು ಹೋಗಬಹುದು. ಆವಾಗ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ, ನಾವು ಅಪ್ಲಿಕೇಶನ್ ಹಾಕೋವಾಗ ಗ್ರೂಪ್ ಎ ಇರಲಿಲ್ಲ, ಅದಾದ ನಂತರ ಸರ್ಕ್ಯುಲರ್ ಬಿಟ್ಟರು, ಅದಾದಮೇಲೆ ನಾವು ಅಪ್ಲಿಕೇಶನ್ ಹಾಕಿ ಸರ್ಟಿಫಿಕೇಟ್ ತೊಗೊಂಡು ಬಂದಿದ್ದೀವಿ ಅಂತ ಕೂಡ ನೀವು ಹೇಳಬಹುದು. ಅದಾದ ನಂತರ ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು ಅಡ್ಮಿಟ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಅಡ್ಮಿಟ್ ಕಾರ್ಡು ಆಮೇಲೆ ಅಪ್ಲಿಕೇಶನ್ ಫಾರಮ್ ಇವೆರಡು ಕೂಡ ಕೆಲವೊಂದು ಸಂದರ್ಭದಲ್ಲಿ ಬೇಕಾಗುತ್ತೆ. ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ಈಗ ಬಹಳಷ್ಟು ವರ್ಷಗಳಿಂದ ಕೇಳ್ತಾ ಇಲ್ಲ, ಇನ್ ಕೇಸ್ ನಿಮಗೆ ನೆಕ್ಸ್ಟ್ ಕೇಳಬಹುದು. ಆದ್ದರಿಂದ ಇವೆರಡು ಕೂಡ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಓಕೆನಾ? ಇದಿಷ್ಟು ಅಪ್ಲಿಕೇಶನ್ ಹಾಕುವಾಗ ಮಿಸ್ಟೇಕ್ಸ್ಗಳು ಏನಾದರೂ ಆಗಿದ್ದರೆ ಅದಕ್ಕೆ ಸೊಲ್ಯೂಷನನ್ನು ನಾನು ಇವತ್ತು ಹೇಳಿದ್ದೀನಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಎಕ್ಸಾಮ್ ಮುಗೀತು, ಹಲವಾರು ಅಭ್ಯರ್ಥಿಗಳು ವಿವಿಧ ರೀತಿಯ ಸ್ಕೋರನ್ನು ಹೊಂದಿದ್ರಿ. ಬಹಳಷ್ಟು ಕನ್ಫ್ಯೂಷನ್ಸ್ಗಳು ನಿಮ್ಮ ತಲೆಯಲ್ಲಿ ಉಟ್ಕೊಳ್ತಾ ಇದ್ದಾವೆ. ಹೋದ ವರ್ಷ ಅಷ್ಟಿತ್ತು, ಈ ವರ್ಷ ಇಷ್ಟಿದೆ, ಮುಂದಿನ ವರ್ಷ ಎಷ್ಟಾಗುತ್ತೋ ಅಂತಂದೇಳಿ ಹಲವಾರು ಅಭ್ಯರ್ಥಿಗಳು ತಲೆಯಲ್ಲಿ ಹುಳ ಬಿಟ್ಕೊಂಡಿದ್ದಾರೆ.
ಎಕ್ಸಾಮ್ ಮುಗೀತಾ ಆಯಿತು, ಬಿಟ್ಬಿಡಿ. ಅದು ಕೀ ಆನ್ಸರ್ ಬಿಟ್ರಾ ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ರಿಸಲ್ಟ್ ಬಿಡ್ತಾರ, ಅದನ್ನು ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ನೀವು ಅದರ ಬಗ್ಗೆನೇ ಯೋಚನೆ ಮಾಡ್ಕೊತ ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಈಗ ಕೆಸೆಟ್ ನಿಮಗೆ ಕಡಿಮೆ ಅಂಕಗಳು ಬಂದಿತ್ತು ಅಂತ ಅಂದ್ಕೊಳ್ರಿ, ನೀವೇನು ಮಾಡಬೇಕು, ಯು ಜಿ ಸಿ ನೆಟ್ಗೆ ಪ್ರಿಪೇರ್ ಆಗಬೇಕು. ಇಲ್ಲೇ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ಯು ಜಿ ಸಿ ನೆಟ್ಗೆ ನೀವು ಟೈಮ್ ಹೇಗೆ ಕೊಡ್ತೀರಿ? ಆಯಿತಾ? ಒಳ್ಳೆ ಅಂಕಗಳನ್ನು ಪಡೆದಿದ್ದರೆ ಒಂದು 4 ಬುಕ್ಸ್ ತೊಗೊಳ್ಳಿ ಪ್ರೊಫೆಸರ್ ಆಗೋಕ್ಕೆ. ಅದ್ರ ಬಗ್ಗೆ ಥಿಂಕ್ ಮಾಡಿರಿ. ನೀವಿಲ್ಲಿ ಡಿಸ್ಕಷನ್ ಮಾಡ್ತಾ 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 ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ. ಅದರ ಬದಲು ಒಂದು 4 ಪುಸ್ತಕ ತೊಗೊಳ್ರಿ. ಯು ಜಿ ಸಿ ನೆಟ್ಗೆ ಕಾಮರ್ಸ್ ಸಬ್ಜೆಕ್ಟ್ ಆದರೆ ಕಾಮರ್ಸಿಗೆ ರಿಲೇಟೆಡ್ ಬುಕ್ಸ್ಗಳನ್ನು ತೊಗೊಳ್ರಿ, ನೀಟಾಗಿ ಓದ್ಕೊತಾ ಹೋಗ್ರಿ. ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋರಿದ್ದೀರಿ. ಸಿಸ್ಟಮ್ಯಾಟಿಕ್ ಆಗಿರಬೇಕು, ಡಿಗ್ನಿಟಿಯನ್ನು ಮೇಂಟೈನ್ ಮಾಡಬೇಕು. ಗೊತ್ತಾಯ್ತಾ? ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಕಟ್ ಆಫ್ 2025. ಬ್ರದರ್ ನಂದು ಕಾಮರ್ಸ್ ಎಷ್ಟು ಪರ್ಸೆಂಟೇಜ್ಗೆ ನಿಲ್ಲಿಸ್ತಾರೆ? ಕಟ್ ಆಫ್ ಎಷ್ಟು ಇರಬೇಕು? ಎಷ್ಟು ಮಾರ್ಕ್ಸ್ ಬಂದರೆ ನಾವು ಕ್ವಾಲಿಫೈ ಆಗ್ತೀವಿ? ಇದೆಲ್ಲ ಕನ್ಫ್ಯೂಷನ್ಸು ಬಹಳಷ್ಟು ಮಂದಿಗಿದೆ. ಈಗ ನೋಡಿ, ಪ್ರತಿಯೊಬ್ಬ ಯೂಟ್ಯೂಬರ್ ಕೂಡ ಒಂದು ಅಂದಾಜು ನಿಮಗೆ ಕಟ್ ಆಫನ್ನು ಹೇಳ್ಬೋದು. ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ, ಯಾರಿಗೂ ಕೂಡ ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಮಿನಿಮಮ್ ಇಷ್ಟು ಮಾರ್ಕ್ಸ್ ಬರ್ಬೋದಂತಂದೇಳಿ ಒಂದು ಅಂದಾಜು ಮಾಡ್ಬೋದು ಅಷ್ಟೇ. ಆಯಿತಾ? ಯಾರ್ದಾರ ಒಬ್ರದ್ದು ಯೂಟ್ಯೂಬ್ ನೋಡ್ರಿ, ಇಷ್ಟು ಬರ್ಬೋದು ಅಂತಂದು ಹೇಳಿರ್ತಾರೆ. ಆಯ್ತಪ್ಪ, ಟಕ್ಕನಂಗೆ ನೀವು ಏನು ಮಾಡಬೇಕು, ಕಡಿಮೆ ಬಂತಾ ಟಕ್ಕನಂಗೆ ನೀವೇನು ಮಾಡಬೇಕು, ಯು ಜಿ ಸಿ ನೆಟ್ಗೆ ಅಪ್ಲಿಕೇಶನ್ ಹಾಕಬೇಕು. ಅದಕ್ಕೆ ನೀವು ಪ್ರಿಪೇರ್ ಆಗಬೇಕು. ಸ್ವಲ್ಪ ಜಾಸ್ತಿ ಸ್ಕೋರ್ ಬಂತಾ ಟಕ್ಕನಾಗ ಒಂದು 4 ಪುಸ್ತಕ ತೊಗೋಬೇಕು. ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಮುಂದೆ ಕಾಲ್ ಫಾರ್ಮ್ ಆಗುತ್ತೆ. ಅದಕ್ಕೆ ನೀವು ತಯಾರಿಯನ್ನು ಶುರು ಮಾಡ್ಕೊಳ್ರಿ. ಆ ಕಟ್ ಆಫ್ ಬಗ್ಗೆನೇ ನೀವು ಯೋಚನೆ ಮಾಡ್ಕೊತ ಕುಂತ್ರೆ ಟೈಮ್ ವೇಸ್ಟ್ ಬರ್ತು, ಏನೂ ಪ್ರಯೋಜನ ಇಲ್ಲ. ಇದಿಷ್ಟು ಕೆಸೆಟ್ ಕಟ್ ಆಫ್ ಬಗ್ಗೆ ಕನ್ಫ್ಯೂಷನ್ ಭಾಳ ಜನ ಆಗ್ತಾ ಇದ್ದೀರಿ. ಓಕೆನಾ? ನೆಕ್ಸ್ಟ್ ಬನ್ನಿ. ತಾತ್ಕಾಲಿಕ ಕೀ ಉತ್ತರಗಳು ಪ್ರಕಟ ಆಗಿದ್ದಾವೆ ಮತ್ತು ಅಂತಿಮ ಕೀ ಉತ್ತರಗಳು ಕೂಡ ಪ್ರಕಟ ಆಗಿದ್ದಾವೆ. ಕೆಲವೊಂದಷ್ಟು ಅಭ್ಯರ್ಥಿಗಳು ಏನು ಮಾಡ್ತಿದ್ದಾರೆ ಅಂದರೆ, ಕೊಟ್ಟಿರುವಂತಹ ಉತ್ತರಗಳಲ್ಲಿ ತಪ್ಪು ಹುಡುಕ್ತಾ ಇದ್ದೀರಿ. ಅವರು ಅವರು ಅನೌನ್ಸ್ ಮಾಡಿದ್ದಾರೆ, ಆ ಒಂದು ಕೀ ಉತ್ತರಗಳಲ್ಲಿ ಮಿಸ್ಟೇಕ್ಸ್ ಇದ್ದಾವೆ. ಈಗ ಏನೂ ಮಾಡೋಕ್ಕಾಗಲ್ಲ. ಅಬ್ಜೆಕ್ಷನ್ ಅಂತಲೇ ನಿಮಗೆ ಅಬ್ಜೆಕ್ಷನ್ಸು ಹಾಕೋಕೆ ಅಂತಲೇ ನಿಮಗೆ ಟೈಮಿಂಗ್ ಕೊಟ್ಟಿದ್ದಾರೆ. ಆ ಟೈಮಲ್ಲಿ ನೀವು ಅಬ್ಜೆಕ್ಷನ್ಸನ್ನು ರೈಸ್ ಮಾಡಿದೆ ಇವಾಗ ಅದರ ಬಗ್ಗೆ ಥಿಂಕ್ ಮಾಡ್ತಾ ಕೂತ್ಕೊಂಡ್ರೆ ಏನು ಯೂಸ್ ಇದೆ ಅಲ್ವಾ? ನೀವೇನು ಮಾಡ್ಬೇಕಪ್ಪ ಅಂತಂದರೆ, ಈಗ ಆಲ್ರೆಡಿ ಅದು ಆಗೋಗಿದೆ. ಫಾಸ್ಟ್ ಈಸ್ ಫಾಸ್ಟ್, ಮುಗಿದೋಗಿದೆ. ಅದರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆನಾ? ನೆಕ್ಸ್ಟ್ ಬನ್ನಿ. ಕಟ್ ಆಫ್ ಬಗ್ಗೆ ಚರ್ಚೆ ಮಾಡಿದ್ದು ಆಯಿತು. ಎಲ್ಲ ಯೂಟ್ಯೂಬರ್ಗಳದ್ದು ನೋಡೋದು ವೀಡಿಯೋಸು, ಅವ್ರು ಅಷ್ಟು ಹೇಳಿದ್ದಾರೆ ಬರಬಹುದು, ಇನ್ನೊಬ್ಬರು ಇನ್ನಷ್ಟು ಹೇಳ್ತಾರೆ. ಎಲ್ಲದನ್ನು ಪೂರ ಡಿಸ್ಕಷನ್ ಮಾಡ್ತಾ ಕೂತ್ಕೊಂಡ್ರೆ ಬಹಳಷ್ಟು ಟೈಮ್ ವೇಸ್ಟನ್ನು ಮಾಡ್ತಾ ಇದ್ದೀರಿ. ಕಟ್ ಆಫ್ ಬಗ್ಗೆ ಚರ್ಚೆ ಮಾಡಿದ್ದು ಆಯಿತು, ಮುಂದೇನು ಅದನ್ನು ಯೋಚನೆ ಮಾಡ್ಬೇಕು ನೀವು. ಓಕೆನಾ? ನೆಕ್ಸ್ಟ್, ಹಲವಾರು ಯೂಟ್ಯೂಬರ್ಗಳು ಒಂದೊಂದು ರೀತಿಯ ಕಟ್ ಆಫನ್ನು ಅನಾಲಿಸಿಸ್ ಮಾಡಿದ್ದೂ ಆಯಿತು. ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡಿದ್ದೂ ಆಯಿತು. ನೀವೇ ಒಂದು ಅನಾಲಿಸ್ ಮಾಡಿದ್ದೂ ಆಯಿತು. ಎಲ್ಲದನ್ನು ಬಿಡಿ, ನೆಕ್ಸ್ಟ್ ಆಗೋದ್ರ ಬಗ್ಗೆ ಥಿಂಕ್ ಮಾಡಿರಿ. ಒಬ್ಬೊಬ್ಬರು ಒಂದೊಂದು ಕಟ್ ಆಫನ್ನು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಇರೋ ನಾಲೆಡ್ಜ್ ಪ್ರಕಾರ ಒಂದೊಂದು ರೀತಿಯಾದಂತಹ ಪ್ರಿಡಿಕ್ಷನನ್ನು ಮಾಡ್ತಾಯಿದ್ದಾರೆ. ಅದನ್ನು ನೀವು ತಲೆ ಕೊಡದೆ, ಹೋದ ವರ್ಷ ಎಷ್ಟಿತ್ತಪ್ಪ ಕಟ್ ಆಫ್ 2025 ಸ್ವಲ್ಪ ಟಫ್ ಇತ್ತು, ಆದ್ದರಿಂದ ಸ್ವಲ್ಪ ಕಡಿಮೆ ನಿಂತ್ಕೊಂಡಿತ್ತು. 2023 ಸ್ವಲ್ಪ ಈಸಿ ಇತ್ತು, ಜಾಸ್ತಿ ಕಟ್ ಆಫ್ಗೆ ನಿಲ್ಲಿಸಿದ್ರು. ಅದೇ ರೀತಿಯಾಗಿ 2025 ಯಾವ ರೀತಿ ಇತ್ತು, ಸ್ವಲ್ಪ ಮಾಡ್ರನ್ ಲೆವೆಲಲ್ಲಿ ಇತ್ತು. ಆ ಕಡೆ ಡಿಫಿಕಲ್ಟೂ ಇಲ್ಲ, ಆ ಕಡೆ ಈಸಿನೂ ಇಲ್ಲ. ಅದರ ಮಿಡಲಲ್ಲಿ ನಿಮ್ಮ ಕಟ್ ಆಫ್ ಏನಾದರೂ ಬಂದಿತ್ತಂತಂದರೆ ನೀವೇನು ಮಾಡಬೇಕಪ್ಪ ಅಂತಂದರೆ, ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನೀವು ಪ್ರಿಪೇರ್ ಆಗಬೇಕು. ಓಕೆನಾ? ಕಡಿಮೆ ಮಾರ್ಕ್ಸ್ ಬಂತ, ನೀವು ಯು ಜಿ ಸಿಗೆ ನೆಟ್ಗೆ ಪ್ರಿಪೇರ್ ಆಗಬೇಕು, ಇಷ್ಟೇ. ಅದು ಬಿಟ್ಟರೆ ನೀವು ಎಲ್ಲ ಮುಗಿದೋಯ್ತು ಅಂತಂದೇಳಿ ಸೋತು ಕೂಡಕ್ಕೆ ಹೋಗ್ಬೇಡ್ರಿ. ರೀಸ್ಟಾರ್ಟ್ ಮಾಡಿ ನಿಮ್ಮ ಲೈಫು. ಓಕೆನಾ? ನೆಕ್ಸ್ಟ್ ನೋಡ್ಬೋದು, ಕೆಲವೊಂದಷ್ಟು ಅಭ್ಯರ್ಥಿಗಳು ಸೂಪರಾಗಿ ಅಂಕಗಳನ್ನು ಪಡೆದಿರ್ತೀರಿ. ನೀವೇನು ಮಾಡಬೇಕು, ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಪ್ರಿಪೇರ್ ಆಗಬೇಕು. ನೆಕ್ಸ್ಟ್, ಕೆಲವೊಂದಷ್ಟು ಅಭ್ಯರ್ಥಿಗಳು ಫೇಲ್ ಆಗಿರ್ತೀರಿ. ಓಕೆನಾ? ನೀವೇನು ಮಾಡಬೇಕು, ನಿಮ್ಮ ಲೈಫನ್ನು ರೀಸ್ಟಾರ್ಟ್ ಮಾಡಬೇಕು. ಎವ್ರಿ ಇಯರ್ ಕೆಸೆಟ್ಟನ್ನು ಕರಿತಾ ಇರ್ತಾರೆ. ಇದು ಒಂದೇ ಸಲ ಅಲ್ಲ ಕೆಸೆಟ್ ಕರೆಯೋದು, ಪ್ರತಿ ವರ್ಷ ಕರಿತಾನೇ ಇರ್ತಾರೆ. ನಿಮಗೀಗ ನವಂಬರ್ ತಿಂಗಳಲ್ಲಿ ಮತ್ತೆ ಎಕ್ಸಾಮ್ಸ್ ಕಾಲ್ಫರ್ಮ್ ಆಗ್ತವೆ. ಅಲ್ಲಿವರೆಗೂ ನೀವು ಟೈಮ್ ಸಿಗ್ತದ? ಪ್ರತಿಯೊಂದು ದಿನ ಒಂದೊಂದು ಚಾಪ್ಟ್ರಪ್ಪ,
ಓದ್ತಾ ಹೋಗಿ, ಪರ್ಫೆಕ್ಟ್ ಆಗ್ತಾ ಹೋಗಿ. ಫೇಲ್ಯೂರು ಸಕ್ಸಸ್ಗೆ ದಾರಿಯಾಗುತ್ತೆ. ಓಕೆನಾ? ಇದಿಷ್ಟು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಈ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು. ಈಗಾಗಲೇ ಕೆಸೆಟ್ ಕೀ ಆನ್ಸರ್ನೂ ಬಿಟ್ಟಾಗಿದೆ, ರಿಸಲ್ಟ್ನೂ ಬಿಟ್ಟಾಗಿದೆ. ಕಟ್ ಆಫ್ ಬಗ್ಗೆ ಥಿಂಕ್ ಮಾಡ್ತಾ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಥಿಂಕ್ ಮಾಡ್ತಾ ಕೂತ್ಕೊಳ್ಳೋಕೆ ಹೋಗ್ಬೇಡ್ರಿ. ಏನೇನೋ ನಿಮ್ದು ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆಯಾ, ವೆರಿ ಗುಡ್. ನೀವೇನು ಮಾಡಿರಿ, ಪ್ರಿಪೇರ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಪ್ರಿಪೇರ್ ಆಗ್ತಾ ಹೋಗಿ. ಕಡಿಮೆ ಮಾರ್ಕ್ಸ್ ಬಂದಿದೆಯಾ, ನೀವು ಕೂಡ UGC ನೆಟ್ಗೆ ಪ್ರಿಪೇರ್ ಆಗ್ತಾ ಹೋಗಿ. ಇದಿಷ್ಟು ಯೋಜನೆಗಳನ್ನು ಕೈಗೊಳ್ಬೇಕು. ನೀವು ಒಂದೇ ಕಡೆ ಸ್ಟಿಕ್ ಆನ್ ಆಗಬೇಡ್ರಿ, ರೀಸ್ಟಾರ್ಟ್ ಮಾಡಿ. ಈಗಾಗಲೇ ಮುಗಿದು ಹೋಗಿದೆ, ಅದರ ಬಗ್ಗೆ ಚಿಂತಿಸದೆ ಮುಂದೆ ಬರುವ ಯೋಜನೆಗಳ ಬಗ್ಗೆ ಥಿಂಕ್ ಮಾಡಿ. ಓಕೆನಾ? ಇದಿಷ್ಟು ಕೆಸೆಟ್ಗೆ ಸಂಬಂಧಪಟ್ಟಂತೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋಕ್ಕೆ ಹೋಗ್ತಾ ಇರುವಂತಹ ಅಭ್ಯರ್ಥಿಗಳಲ್ಲಿ ಇರಬಾರ್ದಾದ ಗೊಂದಲಗಳು ಇವು. ಇರಲೇಬಾರ್ದು ಅವ್ರ ಹತ್ರ ಇಂಥ ಗೊಂದಲಗಳು. ಯಾಕಂದರೆ ಒಂದು ಡಿಗ್ನಿಟಿಯನ್ನು ಮೇಂಟೈನ್ ಮಾಡಿ. ಓಕೆನಾ? ಕಟ್ ಆಫ್ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋಕ್ಕೆ ಹೋಗ್ತಾ ಇರುವಂತಹ ಅಭ್ಯರ್ಥಿಗಳೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಇನ್ ಕೇಸ್ ಕಟ್ ಆಫ್ ಕಡಿಮೆ ಮಾರ್ಕ್ಸ್ ಬಂದಿದೆಯಲ್ಲ, ಅಂತಹ ಅಭ್ಯರ್ಥಿಗಳಿಗೆ UGCಗೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ನೀವು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿ ಅಂತಂದೇಳಿ ನಿಮಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಮಿಡ್ಲಲ್ಲಿ ಇರುವಂತಹ ಅಭ್ಯರ್ಥಿಗಳು ಕೂಡ ಆಲ್ಮೋಸ್ಟ್ ಆಲ್ ನೀವು ಕೂಡ UGC ನೆಟ್ಗೆ ಪ್ರಿಪೇರ್ ಆಗಿ. ಹಾಗೆ UGC ನೆಟ್ ಮತ್ತು ಕೆಸೆಟ್ ಬಗ್ಗೆ ಹಲವಾರು ಅಭ್ಯರ್ಥಿಗಳು ವಿವಿಧ ರೀತಿಯಾಗಿ ಥಿಂಕ್ ಮಾಡ್ತಾ ಇರ್ತೀರಿ. ಅದನ್ನೆಲ್ಲ ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಪ್ರಿಪೇರ್ ಆಗೋದನ್ನು ಕಲ್ತ್ಕೊಳ್ಳಿ. ಓಕೆನಾ? ಈ ಒಂದು ವಿಡಿಯೋವನ್ನು ಆದಷ್ಟು ಬೇಗ ಎಲ್ಲ ಅಭ್ಯರ್ಥಿಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಗುಡ್ ಲಕ್.